ಒಂದು ದಿನ ಒಂದು ಅಮ್ಮ ಬಾತುಕೋಳಿ ತನ್ನ ಪುಟ್ಟ ಪುಟ್ಟ ಮರಿಗಳೊಂದಿಗೆ ನದಿಯ ಹತ್ತಿರ ತಿರುಗಾಡ್ಲು ಹೋಗ್ತಾ ಇತ್ತು. ಪುಟ್ಟ ಪುಟ್ಟ ಬಾತುಕೋಳಿ ಮರಿಗಳಿಗೆ ಅಮ್ಮನ ಜೊತೆ ರಸ್ತೆಯಲ್ಲಿ ಹೋಗುವುದಂದ್ರೆ ತುಂಬಾ ಇಷ್ಟ. ಆವಾಗ ಅಮ್ಮ ಬಾತುಕೋಳಿ ನೋಡ್ತಾಳೆ, ದೂರದಲ್ಲಿ ಒಂದು ನರಿ ತನ್ನ ಪುಟ್ಟ ಪುಟ್ಟ ಮರಿಗಳನ್ನ ನೋಡ್ತಿರೋದು. ಆವಾಗ ಅಮ್ಮ ಬಾತುಕೋಳಿ ಭಯಭೀತಳಾಗ್ತಾಳೆ ಮತ್ತು ಮಕ್ಕಳಿಗೆ ಹೇಳ್ತಾಳೆ, ಮಕ್ಕಳೇ, ಆದಷ್ಟು ಬೇಗ ನದಿಯ ಹತ್ತಿರ ಹೋಗೋಣ, ಒಂದು ನರಿ ನಮ್ಮನ್ನೇ ನೋಡ್ತಾ ಇದೆ. ಆವಾಗ ಪುಟ್ಟ ಪುಟ್ಟ ಬಾತುಕೋಳಿ ಮರಿಗಳು ಬೇಗ ಬೇಗನೆ ನದಿ ಹತ್ರ ಹೋಗ್ತಾರೆ. ಅಮ್ಮ ಬಾತುಕೋಳಿ ಭಯದಿಂದ ಇರ್ತಾಳೆ. ಇವಾಗ ನಾನೇನ್ ಮಾಡೋದು? ಅವಳಿಗೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಗ್ತದೆ. ಅವಳು ಮರಿಗಳನ್ನ ಇನ್ನೂ ಬೇಗ ಬೇಗನೆ ಹೋಗ್ಲಿಕ್ಕೆ ಹೇಳ್ತಾಳೆ. ನರಿಗೆ ಇದನ್ನ ನೋಡಿ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಅವ್ರು ಅಂದ್ಕೊಳ್ತಾನೆ, ಈ ಮರಿಗಳಿಗೆ ಸುಸ್ತಾಗಿದೆ ಅಂತ. ಅದೂ ಅಲ್ದೆ ಈ ಮರಿಗಳು ಸಣ್ಣವು, ಹಾರಾಡ್ಲಿಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಅಂತ. ನಾನ್ ಸುಲಭವಾಗಿ ಈ ಮರಿಗಳನ್ನ ಹಿಡಿಬಹುದು ಮತ್ತೆ ತಿನ್ಬಹುದು ಅಂದ್ಕೊಂಡು ನರಿ ಬಾತುಕೋಳಿಗಳಿದ್ದಲ್ಲಿಗೆ ಓಡಿ ಬರ್ತಾನೆ. ಅಮ್ಮ ಬಾತುಕೋಳಿ ಮಕ್ಕಳನ್ನ ಕರ್ಕೊಂಡು ಓಡ್ತಾಳೆ. ಅವಳು ನದಿಯ ಹತ್ತಿರ ಬರ್ತಾಳೆ. ನರಿ ಬಾತುಕೋಳಿ ಮರಿಗಳನ್ನ ಹಿಂಬಾಲಿಸ್ತಾ ಇತ್ತು. ಆವಾಗ ಅಮ್ಮ ಬಾತುಕೋಳಿ ಅಂದ್ಕೋತಾಳೆ, ಇನ್ನು ಆ ನರಿ ನನ್ನ ಮಕ್ಕಳಿಗೆ ತೊಂದರೆ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬಾತುಕೋಳಿ ಮರಿಗಳು ನೀರಿನ ಸಮೀಪಕ್ಕೆ ಬಂದಿದ್ರು. ಇದನ್ನ ನೋಡಿ ಅಮ್ಮ ಬಾತುಕೋಳಿಗೆ ನೆಮ್ಮದಿ ಆಯ್ತು. ಮತ್ತವಳು ಅಲ್ಲೇ ನಿಂತ್ಕೋತಾಳೆ. ಒಂದು ಜೋರಾದ ಉಸಿರನ್ನ ತೆಗಿತಾಳೆ. ಇದನ್ನ ನೋಡಿ ನರಿ ಅಂದ್ಕೊಳ್ತಾನೆ, ಈ ಬಾತುಕೋಳಿ ಮರಿಗಳಿಗೆ ಸುಸ್ತಾಗಿದೆ ಅಂತ. ಮತ್ತೆ ಆ ನದಿಯ ಹತ್ತಿರಕ್ಕೆ ಬರ್ತಾನೆ. ಕೂಡ್ಲೆ ಅಮ್ಮ ಬಾತುಕೋಳಿ ಪುಟ್ಟ ಪುಟ್ಟ ಮರಿಗಳನ್ನ ಕರ್ಕೊಂಡು ನೀರಿಗಿಳಿತಾಳೆ. ನರಿ ಬರೋ ಅಷ್ಟರಲ್ಲಿ ಬಾತುಕೋಳಿಗಳು ನೀರಿನಲ್ಲಿ ಸುಮಾರು ದೂರ ಹೋಗಿದ್ವು. ಆದ್ರೆ ನರಿಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮರಿಗಳು ನೀರಿನ ಮಧ್ಯದಲ್ಲಿದ್ದವು. ಈ ಕಥೆಯಿಂದ ಏನು ತಿಳಿದು ಬರ್ತದೆ ಅಂದ್ರೆ, ಅಮ್ಮ ಎಲ್ಲರಿಗೂ ಎಲ್ಲಾನು. ಈ ಕವ್ವ ಬೇರೆ ಹಕ್ಕಿಗಳ ಮನೆಯಿಂದ ಧಾನ್ಯಗಳನ್ನು ಹಣ್ಣುಗಳನ್ನು ಕದ್ದು ತನಗೆ ಎಷ್ಟು ಬೇಕೋ ಅಷ್ಟು ಆಹಾರನ ತಿಂದು ಉಳಿದಿದ್ದನ್ನು ತಾನಿದ್ದ ಮರದ ಪೊಟರೆಯಲ್ಲಿ ಅಡಗಿಸಿಡ್ತಾ ಇದ್ದ. ಎಷ್ಟೊಂದು ಕಷ್ಟಪಟ್ಟು ನನ್ನ ತವರು ಕಾಡಿನಿಂದ ಆಹಾರನ ತಂದಿದ್ದೇನೆ, ನಮ್ಮ ಕಾಡಿನಲ್ಲಿ ಆಹಾರದ ಕೊರತೆ ಇದೆ ಅಂತ. ಈಗ ನೋಡಿದ್ರೆ ಆ ಆಹಾರವನ್ನು ಯಾರೋ ಕದ್ದಿದ್ದಾರಲ್ಲ. ಆವಾಗ ಮೈನಾ ಹಕ್ಕಿಯ ಪುಟ್ಟ ಮಗಳು ಹೇಳ್ತಾಳೆ, ಅಮ್ಮ, ಕದಿಯೋದು ತಪ್ಪಲ್ವಾ? ಅವರಿಗೆ ಕಷ್ಟಪಡೋದಕ್ಕೆ ಆಗಲ್ಲ ಅನ್ಸುತ್ತೆ, ಅದಕ್ಕೆ ನಮ್ಮ ಆಹಾರನ ಕದ್ದಿದ್ದಾರೆ. ಏನ್ ಮಾಡೋದು ಮಗಳೇ? ನಿನಗೆ ಗೊತ್ತಿರೋದು, ಕಳ್ಳರಿಗೆ ಗೊತ್ತಿಲ್ವೇ? ಈಗ ತಿನ್ನೋದಕ್ಕೆ ಏನ್ ಮಾಡೋದು? ಅಮ್ಮ, ಇಬ್ರು ಒಟ್ಟಿಗೆ ಹೋಗಿ ಆಹಾರ ಹುಡ್ಕೋಣ. ನೀವೊಂದು ಕಡೆಗೆ ಹೋಗಿ ನಾನೊಂದು ಕಡೆಗೆ ಹೋಗ್ತೇನೆ. ಆದ್ರೆ ಮಗಳೇ, ನೀನಿನ್ನೂ ಚಿಕ್ಕವಳು. ಅದು ಅಲ್ಲದೆ ನಮ್ಮ ಕಾಡಿನಲ್ಲಿ ಆಹಾರದ ಕೊರತೆ ಉಂಟಾಗಿದೆ. ಸದ್ಯಕ್ಕೆ ನಾನು ಕವ್ವ ಅಣ್ಣನ ಮನೆ ಕಡೆ ಹೋಗ್ತೇನೆ. ಅವನತ್ರ ಆಹಾರ ಸಾಲವಾಗಿ ಪಡಿತೇನೆ. ಮೈನಾ ಹಕ್ಕಿ ಕವ್ವನ ಮನೆ ಕಡೆ ಹಾರ್ತಾಳೆ. ಕವ್ವ ಮೈನಾ ಹಕ್ಕಿಯ ಮನೆಯಿಂದ ಕದ್ದ ಆಹಾರವನ್ನು ತಿಂದು ಆರಾಮವಾಗಿ ಮಲಗಿದ್ದ. ಕವ್ವ ಅಣ್ಣ, ನನಗೆ 2-3 ದಿನಕ್ಕೆ ಬೇಕಾಗುವಷ್ಟು ಆಹಾರ ಸಿಗ್ಬೋದಾ? ಆದಷ್ಟು ಬೇಗ ನಿನ್ನ ಆಹಾರವನ್ನು ವಾಪಸ್ ಕೊಡ್ತೇನೆ ನಾನು. ಅಷ್ಟೊತ್ತಿಗೆ ಕವ್ವ ಎದ್ದೇಳ್ತಾನೆ. ಮೈನಾ ಹಕ್ಕಿಗೆ ಆಹಾರನ ಕೊಡ್ತಾನೆ. ಮತ್ತೆ ಹೇಳ್ತಾನೆ, ನೋಡು ಹಕ್ಕಿ, 2 ದಿನದಲ್ಲಿ ನನ್ನ ಆಹಾರ ವಾಪಸ್ ಕೊಡಬೇಕು. ಇಲ್ಲದೇ ಇದ್ರೆ ನಾನೆಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಲ್ವಾ? ಮೈನಾ ಹಕ್ಕಿಗೆ ಆಹಾರದ ಅವಶ್ಯಕತೆ ಇದ್ದುದರಿಂದ ಏನು ಹೇಳ್ದೆ ಸುಮ್ಮನೆ ಆಹಾರ ತಗೊಂಡು ಹೋಗ್ತಾಳೆ. 2 ದಿನ ಕಳಿತು. ಮೈನಾ ಹಕ್ಕಿಯ ಮನೆಗೆ ಕವ್ವ ಬರ್ತಾನೆ. ಏನ್ ಹಕ್ಕಿ, ನಾನು 2 ದಿನದಲ್ಲಿ ಆಹಾರ ಕೊಡಬೇಕು ಅಂತ ಹೇಳಿದ್ದೆ, ಕೊಡ್ತೀಯೋ ಇಲ್ವೋ? ಕೊಡ್ತೀನಿ ಕವ್ವ ಅಣ್ಣ, ಎಲ್ಲೂ ಆಹಾರ ಸಿಗ್ತಾ ಇಲ್ಲ. ಸ್ವಲ್ಪ ದಿನ ಸಮಯ ಕೊಡಿ. ಇಲ್ಲ ಇಲ್ಲ, ನನಗೆ ಇವತ್ತೇ ಆಹಾರ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ನಿನ್ನ ಈ ಮಗಳನ್ನ ತಿಂತೇನೆ ನಾನು.
ಸಂಜೆಯವರೆಗೆ ಕಾಯ್ತೇನೆ ಅಂತ ಹೇಳಿ ಕವ್ವ ಅಲ್ಲಿಂದ ಹೊರಟೋಗ್ತಾನೆ. ಈಗೇನ್ ಮಾಡೋದು ಪಿಂಕಿ? ನಾವಿಲ್ಲಿಂದ ದೂರ ಹೊರಟೋಗೋಣ. ಬೇಡ ಅಮ್ಮ, ನಾವ್ಯಾಕೆ ದೂರ ಹೋಗ್ಬೇಕು? ದೇವರು ಒಳ್ಳೆಯವರಿಗೆ ಏನಾದರೂ ದಾರಿ ತೋರಿಸ್ತಾನೆ ಅಂತ ನೀವೇ ಹೇಳಿದ್ದೀರಾ. ನಾವಿಬ್ರು ಸೇರಿ ಆಹಾರ ಹುಡ್ಕೋಣ. ಈ 2 ಹಕ್ಕಿಗಳು ಆಹಾರ ಹುಡ್ಕೋದಕ್ಕೆ ಹೋಗ್ತಾರೆ. ಈ ಕವ್ವನಿಗೆ ಜೋರಾಗಿ ಹಸಿವಾಗ್ತಾ ಇರುತ್ತೆ. ಅವನು ಕೂಡ್ಲಿ ಆಹಾರ ಇದ್ದ ಆ ಮರದ ಪೊಟರೆಗೆ ಬರ್ತಾನೆ. ಆಹಾರ ತಗೊಂಡು ತನಗೆಷ್ಟು ಬೇಕೋ ಅಷ್ಟನ್ನು ತಿಂದು ಉಳಿದ ಆಹಾರನ ಅಲ್ಲೇ ಇಟ್ಟು ಹೋಗ್ತಾನೆ. ಅದನ್ನೆಲ್ಲ ಒಂದು ಮರೆಯಲ್ಲಿ ನೋಡಿದ ಮೈನಾ ಮತ್ತು ಪಿಂಕಿ ಕೂಡಲೇ ಆ ಮರದ ಪೊಟರೆ ಹತ್ರ ಬರ್ತಾರೆ. ಅಲ್ಲಿ ನೋಡಿದ್ರೆ ಇವರ ಮನೆಯಲ್ಲೇ ಕದ್ದ ಆಹಾರ ಕೂಡ ಇತ್ತು. ಕೂಡಲೇ ಮೈನಾ ಮತ್ತು ಪಿಂಕಿ ಆ ಆಹಾರನ ತಗೊಂಡು ಮನೆಗೆ ಬರ್ತಾರೆ. ಕವ್ವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಆಹಾರದಲ್ಲಿ ನಮಗೆಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳೋಣ ಪಿಂಕಿ. ಉಳಿದ ಆಹಾರನ ಕಾಡಿನ ಬಡ ಹಕ್ಕಿಗಳಿಗೆ ಹಂಚಿಬಿಡೋಣ. ಅದಕ್ಕಿಂತ ಮೊದಲು ಕವ್ವನ ಆಹಾರನ ವಾಪಸ್ ಕೊಡಬೇಕು. ಮೈನಾ ಕವ್ವನ ಆಹಾರ ವಾಪಸ್ ಕೊಡ್ತಾಳೆ. ಉಳಿದ ಆಹಾರನ ಕಾಡಿನ ಬಡ ಹಕ್ಕಿಗಳಿಗೆ ಹಂಚಿಬಿಡ್ತಾಳೆ. ಕವ್ವ ಹಸಿವಾದಾಗ ಪೊಟರೆ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲೇನೂ ಇರೋದಿಲ್ಲ. ಅವನಿಗೇನು ಮಾಡಬೇಕಂತಲೇ ಗೊತ್ತಾಗೋಲ್ಲ. ಅದಕ್ಕೆ ಹೇಳೋದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.